ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 519 ಪಾಯಿಂಟ್ಸ್ ಡೌನ್ ಆಗಿ 83,459 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 165 ಪಾಯಿಂಟ್ಸ್ ಡೌನ್ ಆಗಿ 25,597 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 274 ಪಾಯಿಂಟ್ಸ್ ಡೌನ್ ಆಗಿ 57,827 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಟ್ರಾಂಗ್ ರ್ಯಾಲಿ ಆದ್ಮೇಲೆ ಮಾರ್ಕೆಟ್ ಇವಾಗ ಕನ್ಸಾಲಿಡೇಟ್ ಆಗ್ತಾ ಇದೆ. ಈವನ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ವು, ಆದ್ರೂ ಮಾರ್ಕೆಟ್ಸ್ ಮಾತ್ರ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಮತ್ತೆ ಇವತ್ತಾದ್ರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿದೆ. ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಏನಾದ್ರೂ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಿರ್ಬೋದೇನೋ ಅಂತ ಅನ್ಕೊಂತೀವಿ. ಆದ್ರೆ ನಮ್ಮ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಏನೋ ಅಪ್ಡೇಟ್ ಆಗಿಲ್ಲ. ಆದ್ರೂ ಇವತ್ತು ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ಏನಕ್ಕೆ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ, ನಾಳೆ ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ ಗುರುನಾನಕ್ ಜಯಂತಿಯಿಂದ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನಡೆದಿರ್ಬೋದು. ಜೊತೆಗೆ ಇವತ್ತು ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಆ ವೊಲಟಿಲಿಟಿಯಿಂದ ಕೂಡ ಇವತ್ತು ನಮ್ಮ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ಇದ್ರ ಜೊತೆಗೆ ನಮ್ಮ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಇನ್ನ ಏನೇನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇದಾವೆ ಅಂತ ನೋಡ್ಕೊಂಡ್ರೆ, ಇವಾಗ ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಇದಾರಲ್ವಾ, ಇವರಾದ್ರೆ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ರಿಲೇಟೆಡ್ ಆಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡೀತಾ ಇದೆ ಅಲ್ವಾ, ಇದ್ರ ರಿಲೇಟೆಡ್ ಆಗು ಕೂಡ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಯುರೋಪಿಯನ್ ಯೂನಿಯನ್ ನ ಈ ಕೌಂಟರ್ ಪಾರ್ಟ್ಸ್ ಏನಿದ್ದಾರೆ, ಇವರು ಇಂಡಿಯಾಗೆ ವಿಸಿಟ್ ಮಾಡಿದ್ದಾರೆ. ನವೆಂಬರ್ 3 ಇಂದ ನವೆಂಬರ್ 7 ವರೆಗೂ ಡೆಲ್ಲಿಯಲ್ಲಿ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಪಾಸಿಟಿವ್ ಆಗಿ ನಡೀತಾ ಇದಾವೆ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಇದಾರಲ್ವಾ, ಇವರಾದ್ರೆ ಇಂಡಿಯನ್ ರುಪಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಎಗೇನೆಸ್ಟ್ ಡಾಲರ್ ಆದ್ರೆ ರುಪಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ ಲಾಸ್ಟ್ 1 ಇಯರ್ ಇಂದನು. ಅಂದ್ರೆ ಈ ಏಷ್ಯನ್ ಕಂಟ್ರೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಕರೆನ್ಸಿನೇ ಎಗೇನೆಸ್ಟ್ ಡಾಲರ್ ತುಂಬಾನೇ ಫಾಲ್ ಆಗಿರೋದು ಲಾಸ್ಟ್ 1 ಇಯರ್ ಅಲ್ಲಿ. ಇಂಡಿಯನ್ ರುಪಿ ಆದ್ರೆ ನಿಯರ್ಲಿ 2 to 3% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ಇವಾಗ FIS ಆದ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾನೆ ಹೋಗ್ತಾ ಇದಾರಲ್ವಾ, ಅದರಿಂದ ಫಾಲ್ ಆಗಿದೆ. ಅದಾದ್ಮೇಲೆ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಇಂದ ರುಪಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಆದ್ರೆ ಇವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಇದ್ರ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಟ್ರೇಡ್ ಟೆನ್ಷನ್ಸ್ ಎಲ್ಲ ಕ್ಲಿಯರ್ ಆಗೋದ್ರೆ ಮತ್ತೆ ರುಪಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ, ನಿಯರ್ಲಿ 1 to 2% ವರೆಗೂ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇರ್ಬೋದು ಇವತ್ತು ಬ್ಯಾಂಕ್ ನಿಫ್ಟಿ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ ನಿಫ್ಟಿಗೆ ಮತ್ತೆ ಸೆನ್ಸೆಕ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು, ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಇಷ್ಟು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದಾವಲ್ವಾ, ಆದ್ರೂ ನಮ್ಮ ಮಾರ್ಕೆಟ್ಸ್ ಏನಕ್ಕೆ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇಲ್ಲ ಅಂತ. ಅದಕ್ಕೂ ಇವಾಗ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಲಾಸ್ಟ್ ಮಂತ್ ಅಲ್ಲಾದ್ರೆ ಈ ಟಾಪ್ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು, ಅದರಿಂದ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದಾದ್ಮೇಲೆ ಈ ಟ್ರೇಡ್ ಟೆನ್ಷನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ನಮ್ಮ ಮಾರ್ಕೆಟ್ ಅಲ್ಲಿ, ಅದರಿಂದ ಕೂಡ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಆದ್ರೆ ಪ್ರೆಸೆಂಟ್ ಇವಾಗ ನಮ್ಮ ಮಾರ್ಕೆಟ್ಸ್ ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಬೇಕು ಅನ್ನೋ ಹೊಸ ಡೇಟಾ ಪಾಯಿಂಟ್ಸ್ ಏನೂ ಇಲ್ಲ. ಆ ತರ ಡೇಟಾ ಪಾಯಿಂಟ್ಸ್ ಏನಾದ್ರು ಬಂದ್ರೆ ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲೂ ಸಹ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಇನ್ನ ಏನಾದ್ರು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಆಡ್ ಆಗುತ್ತಾ ಅಂತ. ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಟ್ರೇಡ್ ಡೀಲ್ ಸೈನ್ ಆದ್ರೆ ಅವಾಗೂ ಸಹ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಗ್ರೋ IPO ಬಗ್ಗೆ ಮಾತಾಡ್ಕೊಳ್ಳೋಣ. ಈ IPOಗಂತೂ ತುಂಬಾ ಜನ ಇನ್ವೆಸ್ಟರ್ಸ್ಗೆ ಕಾಯ್ತಾ ಇರ್ಬೋದು. ಫೈನಲಿ ಈಗ ಗ್ರೋ IPO ನಮ್ಮ ಮಾರ್ಕೆಟ್ಗೆ ಬಂದಿದೆ. ಜೊತೆಗೆ ಇದು ರಿಟೇಲ್ ಇನ್ವೆಸ್ಟರ್ಸ್ನ ಫೇವ್ರೆಟ್ ಆ್ಯಪ್ ಕೂಡ ಇದಾಗಿದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ಕಂಪನಿ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ಫಿನಾನ್ಷಿಯಲ್ಸ್ ಬಗ್ಗೆ, ವ್ಯಾಲ್ಯೂಷನ್ಸ್ ಬಗ್ಗೆ, ಜೊತೆಗೆ ಇವಾಗ ಈ IPO ಅಲ್ಲಿ ಅಪ್ಲೈ ಮಾಡ್ಬೇಕಾ ಬೇಡ್ವಾ, ಮತ್ತೆ ಫ್ಯೂಚರ್ ಗ್ರೋತ್ ಯಾವ ತರ ಇರುತ್ತೆ ಅಂತ ಪ್ರತಿ ಒಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಈ ಗ್ರೋ ಕಂಪನಿನ 2016 ಅಲ್ಲಿ ಶುರು ಮಾಡ್ತಾರೆ. ವಿತಿನ್ 1 ಡೆಕೆಡ್ ಅಲ್ಲೇ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಜೊತೆಗೆ ಇವ್ರ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾನೇ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ನ ಕಂಟಿನ್ಯೂಸ್ ಆಗಿ ಲಾಂಚ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಆಗ್ಲೇ ಹೇಳ್ದಂಗೆನೆ 2016 ಅಲ್ಲಿ ಈ ಕಂಪನಿನ ಶುರು ಮಾಡಿದ್ರಲ್ವಾ, ಶುರು ಮಾಡಿದ ನೆಕ್ಸ್ಟ್ ಇಯರ್ಗೆನೆ ಇವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ನ ಲಾಂಚ್ ಮಾಡಿದ್ರು. ಅದಾದ್ಮೇಲೆ ವಿತಿನ್ 2 ಇಯರ್ಸ್ ಅಲ್ಲಿ ಈಕ್ವಿಟಿ ಸೆಗ್ಮೆಂಟ್ಗೆ ಎಂಟರ್ ಆದ್ರು. ಅದಾದ್ಮೇಲೆ 2020-21ಗೆಲ್ಲ ಡಿಜಿಟಲ್ ಗೋಲ್ಡ್, ETF, ಇಂಟ್ರಾಡೇ, ಡಿರೈವೇಟಿವ್, IPOs ಈ ತರ ತುಂಬಾನೇ ಹೊಸ ಪ್ರಾಡಕ್ಟ್ಸ್ ಎಲ್ಲ ಇವರು ಲಾಂಚ್ ಮಾಡ್ತಾನೆ ಬಂದ್ರು. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ MTF ನ ಕೂಡ ಲಾಂಚ್ ಮಾಡಿದ್ದಾರೆ, ಮತ್ತೆ ಲೋನ್ಸ್ ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಇವಾಗ ಲೋನ್ ಅಗೇನೆಸ್ಟ್ ಮ್ಯೂಚುವಲ್ ಫಂಡ್ಸ್, ಪರ್ಸನಲ್ ಲೋನ್ಸ್, ಈ ತರ ತುಂಬಾನೇ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ನ
ಕಂಟಿನ್ಯೂಸ್ ಆಗಿ ಲಾಂಚ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಈ ಗ್ರೋ ಆ್ಯಪ್ನ ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಇದು ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಇವಾಗ ಪ್ರತಿ 1 ವೀಕಲ್ಲೋ ಅಥವಾ ಪ್ರತಿ 15 ಡೇಸ್ಗೂ ಯಾವುದಾದ್ರೂ ಒಂದು ಚೇಂಜಸ್ ಬರ್ತಾನೆ ಇರುತ್ತೆ. ಕಂಟಿನ್ಯೂಸ್ ಆಗಿ ಆ್ಯಪ್ನ ಅಪ್ಡೇಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಆಗ್ಲೇ ಹೇಳ್ದಂಗೆ ಇದು ರಿಟೇಲ್ ಇನ್ವೆಸ್ಟರ್ಸ್ನ ಫೇವ್ರೇಟ್ ಆ್ಯಪ್ ಅಂತ ಯಾಕೆ ಹೇಳಿದೆ ಗೊತ್ತಾ? ಇವಾಗ ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಈ ಗ್ರೋ ಆ್ಯಪ್ನೇ ಬಳಸ್ತಾ ಇದ್ದಾರೆ. ಇವಾಗ 30 ವರ್ಷ ಒಳಗಡೆ ಇರೋರು ತುಂಬ ಜನ ಇದ್ದಾರಲ್ವಾ, ಆ ತುಂಬ ಜನ ಇನ್ವೆಸ್ಟರ್ಸಲ್ಲಿ 45% ಇನ್ವೆಸ್ಟರ್ಸ್ ಎಲ್ಲ ಈ ಗ್ರೋ ಆ್ಯಪ್ನೇ ಬಳಸ್ತಾ ಇದ್ದಾರೆ. ಮತ್ತೆ 31 ವರ್ಷದಿಂದ 35 ವರ್ಷ ಒಳಗಡೆ ಇರೋರು 21% ಜನ ಎಲ್ಲ ಈ ಗ್ರೋ ಅಪ್ಲಿಕೇಶನ್ನೇ ಬಳಸ್ತಾ ಇದ್ದಾರೆ. ಯಾಕಂದರೆ ಈ ಗ್ರೋ ಆ್ಯಪ್ನ ಓಪನ್ ಮಾಡ್ತಿದ್ದಂಗೆ ಯಾವ ಥರ ಇಂಟರ್ಫೇಸ್ ಇರುತ್ತೆ ಹೇಳಿ, ಪ್ರತಿಯೊಂದು ಸಿಂಪಲ್ ಆಗಿ ಕ್ಲಿಯರ್ ಆಗಿ, ಅಂದರೆ ಪ್ರತಿಯೊಬ್ಬರು ಇನ್ವೆಸ್ಟರ್ಗೂ ಕೂಡ ಏನಿದು ಯಾವ ಥರ ವರ್ಕ್ ಆಗುತ್ತೆ ಅಂತ ಪ್ರತಿಯೊಂದು ಕ್ಲಿಯರ್ ಆಗಿ ಸಿಂಪಲ್ ಆಗಿರುತ್ತಲ್ವಾ. ಆ ಕಾರಣದಿಂದನೇ ಇವಾಗ ಪ್ರತಿಯೊಬ್ಬರು ಇನ್ವೆಸ್ಟರ್ಸ್ ಕೂಡ ಈ ಗ್ರೋ ಅಪ್ಲಿಕೇಶನ್ನ ಬಳಸ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಗ್ರೋ ಆ್ಯಪ್ನ ಬಳಸ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಎಷ್ಟು ಜನ ಈ ಗ್ರೋ ಆ್ಯಪ್ನ ಬಳಸ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಪ್ರತಿ ಇಯರಲ್ಲೂ ಕಂಟಿನ್ಯೂಸ್ ಆಗಿ ರೆವಿನ್ಯೂಸ್ ಆದರೆ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಅದೇ ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಲಾಸ್ಟ್ 3 ಇಯರ್ಸಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದರೆ 2024 ಮಾತ್ರ ನಿಯರ್ಲಿ 800 crores ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಅದೇ 2025 ಆದರೆ 1800 crores ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಲಾಸ್ಟ್ 3 ಇಯರ್ಸಲ್ಲಿ ರೆವಿನ್ಯೂಸ್ನ ಕಂಪೇರ್ ಮಾಡ್ಕೊಂಡ್ರೆ 129% ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 49% CAGR ಅಲ್ಲಿ ಗ್ರೋ ಆಗಿದೆ. ನೆಕ್ಸ್ಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವ್ಯಾಲ್ಯೂಷನ್ಸ್ ಬಗ್ಗೆ ಮಾತಾಡ್ಕೊಬೇಕಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ 62,000 crores ಮಾರ್ಕೆಟ್ ಕ್ಯಾಪಲ್ಲಿ ಬರ್ತಾ ಇದೆ. ಓಕೆನಾ? ಇವಾಗ ಈ ಕಂಪನಿ PE ಆದರೆ 34 PE ಮಲ್ಟಿಪಲ್ ಅಲ್ಲಿ ಬರ್ತಾ ಇದ್ದಾರೆ. ಅದೇ ಇವಾಗ ಪಿಯರ್ ಕಂಪ್ಯಾರಿಸನ್ ಮಾಡಿ ಚೆಕ್ ಮಾಡ್ಕೊಂಡ್ರೆ ಇವಾಗ ಏಂಜಲ್ ಒನ್ ಆದರೆ ನಿಯರ್ಲಿ 20 PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮೋತಿಲಾಲ್ ಓಸ್ವಾಲ್ ಅವರಾದರೆ 25 PE ಮಲ್ಟಿಪಲ್ ಅಲ್ಲಿ ಇದ್ದಾರೆ. ನುವಾಮಾ ಆದರೆ 26 PE ಮಲ್ಟಿಪಲ್ ಅಲ್ಲಿ, 361 ಆದರೆ 45 PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ಏಂಜಲ್ ಒನ್, ಮೋತಿಲಾಲ್ ಓಸ್ವಾಲ್ ಇವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲೇ ಇವ್ರು ಬರ್ತಾ ಇದ್ದಾರೆ. ಅದೇ ಇವಾಗ ನಾವು ಪಿಯರ್ ಕಂಪ್ಯಾರಿಸನ್ನ ನಾವು ಯಾರಿಗೆ ಮಾಡಬೇಕು ಕ್ಲಿಯರ್ ಆಗಿ ಅಂತಂದ್ರೆ ಝೆರೋದಾಗೆ ಮಾಡಬೇಕಾಗಿರುತ್ತೆ. ಆದರೆ ಝೆರೋದಾ ಇದು ಲಿಸ್ಟೆಡ್ ಕಂಪನಿ ಅಲ್ಲ ಅಲ್ವಾ, ಅದರಿಂದ ಇದು ಪ್ರಾಪರ್ ವ್ಯಾಲ್ಯೂಷನ್ ಡೀಟೇಲ್ಸ್ ಎಲ್ಲ ನಮ್ಗೆ ಅಷ್ಟಾಗಿ ಸಿಗಲ್ಲ. ಅದಕ್ಕೋಸ್ಕರ ಬರೀ ಈ ಕಂಪನೀಸ್ ಜೊತೆ ಮಾತ್ರನೇ ಇದನ್ನ ವ್ಯಾಲ್ಯೂಷನ್ಸ್ ಚೆಕ್ ಮಾಡ್ತಾ ಇರೋದು. ಇವಾಗ ಇವರು 34 PE ಮಲ್ಟಿಪಲ್ ಅಲ್ಲಿ ಇವಾಗ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ. ನೋಡೋಣ ಮಾರ್ಕೆಟ್ಗೆ ಯಾವ ಪ್ರೈಸ್ ಅಲ್ಲಿ ಲಿಸ್ಟ್ ಆಗ್ತಾರೆ ಅಂತ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಒಂದ್ ವೇಳೆ ಇವಾಗ ಈ ಗ್ರೋ ಕಂಪನಿ ಬರೀ 100 rupees ಪರ್ ಶೇರ್ ಅಲ್ಲಿ ಬರ್ತಾ ಇದೆ ಅಲ್ವಾ, ಅದರಿಂದ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಈ IPOದಲ್ಲಿ ಇಂಟ್ರೆಸ್ಟ್ ತೋರಿಸಿ IPO ಏನಾದ್ರು ತುಂಬಾನೇ ಹೈಯರ್ ಲಿಸ್ಟಿಂಗ್ ಗೇನ್ಸ್ ಕೊಟ್ರೆ, ಅಂದ್ರೆ ನಿಯರ್ಲಿ 150 rupees ಅಲ್ಲಿ, 180 rupees ಅಲ್ಲಿ ಈ ತರ ಏನಾದ್ರು ಲಿಸ್ಟ್ ಆದ್ರೆ ಅವಾಗ ತುಂಬಾನೇ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಬಂದಂಗ ಆಗುತ್ತೆ. ಈ ಪ್ರೈಸ್ ರೇಂಜ್ ಅಲ್ಲಿ ಏನಾದ್ರು ಬಂದ್ರೆ ಸ್ವಲ್ಪ ದಿನ ಆದಷ್ಟು ವೆಯ್ಟ್ ಮಾಡಿ. ಯಾವಾಗಾದ್ರೂ ಒಂದು ಡೀಸೆಂಟ್ ಕರೆಕ್ಷನ್ ಇರುತ್ತಲ್ವಾ, ಆ ಕರೆಕ್ಷನ್ ಟೈಮಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ಒಳ್ಳೇದಾಗಿರುತ್ತೆ. ಅದ್ ಬಿಟ್ರೆ ಒಂದ್ ವೇಳೆ ಈ ಕಂಪನಿ ಏನಾದ್ರು 110 rupees ಆಗಲಿ, 120 rupees ಅಲ್ಲಾಗಲಿ ಈ ಪ್ರೈಸ್ ರೇಂಜಲ್ಲಿ ಏನಾದರೂ ಮಾರ್ಕೆಟ್ಗೆ ಲಿಸ್ಟ್ ಆದರೆ ಅದು ಒಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಜೊತೆಗೆ ಇದನ್ನ ಶಾರ್ಟ್ ಟರ್ಮ್ಗೋಸ್ಕರ ಅಂತ ನೋಡೋಕೆ ಹೋಗಬೇಡಿ, ಒಂದು ಲಾಂಗ್ ಟರ್ಮ್ಗೋಸ್ಕರ ಅಂತ ನೋಡಿ. ಯಾಕಂದ್ರೆ ತುಂಬಾನೇ ಹೈಯರ್ ಯೂಸರ್ ಬೇಸ್ ಇದೆ. ಜೊತೆಗೆ ಪ್ರತಿ ಒಂದು ಮಂತಲ್ಲಾಗಲಿ, ಪ್ರತಿ ಒಂದು ಇಯರಲ್ಲಾಗಲಿ ರಿಟೇಲ್ ಇನ್ವೆಸ್ಟರ್ಸ್ ಆದರೆ ತುಂಬ ಜನ ಮಾರ್ಕೆಟ್ ಒಳಗಡೆ ಬರ್ತಾನೆ ಇದಾರಲ್ವಾ, ಆ ಥರ ಬರೋ ಕಾರಣದಿಂದ ಈ ಕಂಪನಿಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಕಂಪನಿನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ. ಇವಾಗ ಲಾಸ್ಟ್ 10 years ಅಲ್ಲಿ ಈ ತರ ಗ್ರೋ ಆಗಿದೆ ಅಲ್ವಾ, ನೋಡೋಣ ನೆಕ್ಸ್ಟ್ 10 years ಅಲ್ಲಿ ಇನ್ನ ಎಷ್ಟು ಗ್ರೋ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಆಗ್ಲೇ ಹೇಳ್ದಂಗೆ ರೆವಿನ್ಯೂಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಅಂದೆ ಅಲ್ವಾ. ಇವಾಗ FY25 ಅಲ್ಲಿ 4000 crore ರೆವಿನ್ಯೂಸ್ ನ ಜನರೇಟ್ ಮಾಡಿದ್ದಾರೆ. ಅದರಲ್ಲಿ 80% ಇಂದ 85% ರೆವಿನ್ಯೂಸ್ ಎಲ್ಲ ಈ ಬ್ರೋಕಿಂಗ್ ಬಿಸ್ನೆಸ್ ಇಂದಾನೇ ಬರ್ತಾ ಇದೆ. ಈ ಬ್ರೋಕಿಂಗ್ ಬಿಸ್ನೆಸ್ ಎಷ್ಟು ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೋ ಅದರಿಂದ ಇವ್ರಿಗೆ ರೆವಿನ್ಯೂಸ್ ಕೂಡ ತುಂಬಾನೇ ಜನರೇಟ್ ಮಾಡ್ತಾರೆ. ಇವಾಗ ಇಲ್ಲೊಂದು ರಿಸ್ಕ್ ಕೂಡ ಇದೆ. ಏನಂದ್ರೆ ಲಾಸ್ಟ್ ಟೈಮ್ ಮಾರ್ಕೆಟ್ ಕರೆಕ್ಟ್ ಆಯ್ತಲ್ವಾ, ಯಾವಾಗ ಅಂದ್ರೆ ಲಾಸ್ಟ್ ಇಯರ್ ಇದೇ ಟೈಮಲ್ಲೇ ಮಾರ್ಕೆಟ್ ಕಂಪ್ಲೀಟ್ ಆಗಿ ಕ್ರಾಶ್ ಆಯ್ತಲ್ವಾ. ಇವಾಗ ನಿಫ್ಟಿ ಆದ್ರೆ 15%, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ 20 to 25% ಫಾಲ್ ಆಯ್ತಲ್ವಾ. ಆ ಟೈಮಲ್ಲಿ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಈ ತರ ಆಕ್ಟಿವಿಟಿ ಕಮ್ಮಿ ಆಗೋ ಟೈಮಲ್ಲಾದ್ರೆ ಈ ಕಂಪನೀಸ್ಗೆ ಅದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಒಂದ್ ವೇಳೆ ಮಾರ್ಕೆಟ್ಸ್ ಏನಾದ್ರು ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಅಂದ್ರೆ ಅವಾಗ ಈ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಈ ಕಂಪನಿಯಲ್ಲಿ ಇವರು 6,632 ಕೋಟಿ ರೈಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಫ್ರೆಶ್ ಇಶ್ಯೂ ಕೂಡ ಇದೆ, OFS ಕೂಡ ಇದೆ. ಮತ್ತೆ ಈ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 95 rupees ಇಂದ 100 rupees ಪರ್ ಶೇರ್ ಅಲ್ಲಿ ಇವರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಫ್ರೆಂಡ್ಸ್ ಇವಾಗ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇರೋದು. ಮತ್ತೆ ಪ್ರತಿ ಲಾಟಲ್ಲೂ 150 ಶೇರ್ಸ್ ಇರುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ 14,250 ರೂಪಾಯಿ ಬೇಕಾಗುತ್ತೆ. ಈ IPO ಇವತ್ತು ಓಪನ್ ಆಗಿದೆ ಮತ್ತೆ November 7th ಕ್ಲೋಸ್ ಆಗುತ್ತೆ.
ಫ್ರೆಂಡ್ಸ್ ಇವಾಗ ನಾಳೆ ನಮ್ಮ ಮಾರ್ಕೆಟ್ ಹಾಲಿಡೇ ಇದೆ ಅಲ್ವಾ, ಈ ಟೈಮಲ್ಲಿ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋ ಡೌಟ್ ಕೂಡ ತುಂಬ ಜನಕ್ಕೆ ಇರುತ್ತೆ. ಇವಾಗ IPOಸ್ಗಾದ್ರೆ ಆ ಥರ ಏನೂ ಇರಲ್ಲ. ಇವಾಗ ಶನಿವಾರ ಆಗಲಿ ಭಾನುವಾರ ಆಗಲಿ, ಇವಾಗ ನಾಳೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂದರೆ ಬುಧವಾರ ಆಗಲಿ ಯಾವಾಗ ಬೇಕಾದ್ರೂ ಈ IPOಗೆ ಅಪ್ಲೈ ಮಾಡ್ಬೋದು. ಮತ್ತೆ November 7th ಈ IPO ಕ್ಲೋಸ್ ಆಗುತ್ತೆ. ನಮ್ಮ ಮಾರ್ಕೆಟ್ಗೆ 12ನೇ ತಾರೀಕು ಲಿಸ್ಟ್ ಆಗುತ್ತೆ. ಫ್ರೆಂಡ್ಸ್ ಇವಾಗ 2024 ಅಲ್ಲಿ ಇವರು ಲಾಸಸ್ನ ಪೋಸ್ಟ್ ಮಾಡಿದ್ರಲ್ವಾ, ಆ ಲಾಸಸ್ನ ಪೋಸ್ಟ್ ಮಾಡಿರೋ ಕಾರಣದಿಂದ ಇವಾಗ ಸೆಬಿ ಗೈಡೆನ್ಸ್ ಪ್ರಕಾರ ರಿಟೇಲ್ ಇನ್ವೆಸ್ಟರ್ಸ್ಗೆ 10% ಮಾತ್ರನೇ ಅಲೋಕೇಶನ್ ಇರೋದು. ನೋಡೋಣ ನಮ್ಮ ಮಾರ್ಕೆಟ್ಗೆ ಇವರು ಯಾವ ಪ್ರೈಸಲ್ಲಿ ಲಿಸ್ಟ್ ಆಗ್ತಾರೆ ಅಂತ. ಫ್ರೆಂಡ್ಸ್ ಇವಾಗ ನಿಮ್ಗೆ ಯಾರಾದರೂ ಈ IPOದಲ್ಲಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಆಂಕರ್ ಇನ್ವೆಸ್ಟರ್ಸ್ ಲಿಸ್ಟ್ ಕೂಡ ಅಪ್ಡೇಟ್ ಆಗಿದೆ. ಇದರಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 100 ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಕಂಪನಿಯಲ್ಲಿ ಈಗಾಗಲೇ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದನೇ ನಿಯರ್ಲಿ 3000 crores ರೈಸ್ ಮಾಡಿದ್ದಾರೆ. ಇವಾಗ ಯಾವ್ಯಾವ ಗ್ಲೋಬಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ IPOದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್, ಮೋರ್ಗನ್ ಸ್ಟ್ಯಾನ್ಲೆ, ಗೌರ್ಮೆಂಟ್ ಆಫ್ ಸಿಂಗಪುರ್, ಮಾನಿಟರಿ ಅಥಾರಿಟಿ ಆಫ್ ಸಿಂಗಪುರ್, ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಈ ತರ ಇನ್ನ ತುಂಬಾನೇ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ HDFC AMC, ಕೊಟಕ್ ಮಹೀಂದ್ರಾ AMC, ನಿಪಾನ್ ಲೈಫ್ ಇಂಡಿಯಾ, SBI ಮ್ಯೂಚುವಲ್ ಫಂಡ್ಸ್, ಆಕ್ಸಿಸ್ ಬ್ಯಾಂಕ್ ಮ್ಯೂಚುವಲ್ ಫಂಡ್ಸ್, ಆದಿತ್ಯ ಬಿರ್ಲಾ ಸನ್ ಲೈಫ್ AMC, ಮೋತಿಲಾಲ್ ಒಸ್ವಾಲ್ AMC, ಈ ತರ ಇನ್ನ ತುಂಬಾನೇ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ IPOಗೆ ನೀವು ಅಪ್ಲೈ ಮಾಡ್ತೀರಾ ಇಲ್ವಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ 3M ಇಂಡಿಯಾ ಈ ಕಂಪನಿ ಆದರೆ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದ್ಸಲ ಇವ್ರ ರಿಸಲ್ಟ್ಸ್ ಬಗ್ಗೆ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 14% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 43% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಏರ್ಟೆಲ್ ಈ ಕಂಪನಿ ಆದರೆ ನೆನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಮಾರ್ಕೆಟ್ ಓಪನ್ ಆದಾಗ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಈಗ ರಿಸಲ್ಟ್ಸ್ ಬಗ್ಗೆ ನೋಡ್ಕೊಂಡ್ರೆ ರೆವಿನ್ಯೂಸ್ ಆದರೆ ಇಯರ್ ಆನ್ ಇಯರ್ ಅಲ್ಲಿ 26% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 65% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ರೆವಿನ್ಯೂಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಲ್ವಾ, ಈ ತರ ಇನ್ಕ್ರೀಸ್ ಆಗೋದಕ್ಕೆ ಈ ಬ್ರಾಡ್ಬ್ಯಾಂಡ್ ಬಿಸ್ನೆಸ್ ಇಂದ ಕೂಡ ಒಳ್ಳೆ ಗ್ರೋತ್ ಕಾಣಿಸಿದೆ ಈ ಕ್ವಾರ್ಟರ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆರ್ಪು ಆವರೇಜ್ ರೆವಿನ್ಯೂ ಪರ್ ಯೂಸರ್ ಆದರೆ 233 rupees ಇಂದ 256 rupeesಗೆ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಈ ಬ್ರಾಡ್ಬ್ಯಾಂಡ್ ಬಿಸ್ನೆಸ್ ಅಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 30% ಗ್ರೋತ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದ್ಮೇಲೆ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಡೇ ಹೈಸ್ ಇಂದ ಸ್ವಲ್ಪ ಫಾಲ್ ಆಗಿದೆ ಅಲ್ವಾ, ಇದಕ್ಕೆ ರೀಸನ್ ಏನು ಅಂತಂದ್ರೆ ಇವರು ಎಸ್ಟಿಮೇಟೆಡ್ ಗಿನ್ನ ಸ್ವಲ್ಪ ಬಿಲೋ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಫಾಲ್ ಆಗಿರ್ಬೋದು. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಸಮೇತ ಇವತ್ತು ತುಂಬಾನೇ ಫಾಲ್ ಆಗಿದೆ ಅಲ್ವಾ, ಅದರಿಂದ ಸಹ ಫಾಲ್ ಆಗಿರ್ಬೋದು. ಮತ್ತೆ ಇವತ್ತು ಇಂಡಸ್ ಟವರ್ಸ್ ನೋಡಿದ್ರಾ, ಈ ಕಂಪನಿ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಏರ್ಟೆಲ್ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಇವಾಗ ಏರ್ಟೆಲ್ ಅವರಾದ್ರೆ ಕಂಟಿನ್ಯೂಸ್ ಆಗಿ ಇಂಡಸ್ ಟವರ್ಸ್ ಅಲ್ಲಿ ಸ್ಟೇಕ್ ನ ಪರ್ಚೇಸ್ ಮಾಡ್ತಾನೆ ಬರ್ತಾ ಇದಾರಲ್ವಾ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಏರ್ಟೆಲ್ ಅವ್ರ ಹತ್ರ 51% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಮತ್ತೆ ಏರ್ಟೆಲ್ ಬೋರ್ಡ್ ಅಪ್ರೂವ್ ಮಾಡಿದ್ದಾರೆ 5% ಸ್ಟೇಕ್ ನ ಅಕ್ವೈರ್ ಮಾಡ್ತೀವಿ ಅಂತ. ಅದರಿಂದ ಇವತ್ತು ಇಂಡಸ್ ಟವರ್ಸ್ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದನ್ನು ಇವಾಗ ಮಲ್ಟಿಪಲ್ ಟ್ರೆಂಚಸ್ ಅಲ್ಲಿ ನಾವು ಸ್ಟೇಕ್ ನ ಅಕ್ವೈರ್ ಮಾಡ್ತೀವಿ. ಇವಾಗ ಮಾರ್ಕೆಟ್ ಕಂಡೀಷನ್ ಯಾವ ತರ ಇದೆ, ಲಿಕ್ವಿಡಿಟಿ ಯಾವ ತರ ಇದೆ, ಈ ತರ ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿಕೊಂಡು ಕಮಿಂಗ್ ಟೈಮಲ್ಲಿ 5% ಸ್ಟೇಕ್ ನ ಅಕ್ವೈರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಡಸ್ ಟವರ್ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಮನಿ ಕಂಟ್ರೋಲ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇವರಾದ್ರೆ LIC ಅವ್ರ ಪೋರ್ಟ್ಫೋಲಿಯೋನ ರಿವೀಲ್ ಮಾಡಿದ್ದಾರೆ. ಇವಾಗ ಈ Q2 ಎಂಡ್ ಟೈಮ್ಗೆಲ್ಲ ಈ LIC ಅವರಾದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಟೋಟಲ್ ಆಗಿ 21,700 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 76 ಕಂಪನೀಸ್ ಅಲ್ಲಾದ್ರೆ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಮತ್ತೆ 81 ಕಂಪನೀಸ್ ಅಲ್ಲಿ ಸ್ಟೇಕ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ 13 ಕಂಪನೀಸ್ನ ಅವ್ರ ಪೋರ್ಟ್ಫೋಲಿಯೋಗೆ ಹೊಸದಾಗಿ ಇದೇ ಕ್ವಾರ್ಟರ್ಲಿ ಆಡ್ ಮಾಡ್ಕೊಂಡಿದ್ದಾರೆ. ಅವು ಯಾವ್ಯಾವ ಕಂಪನೀಸ್ ಅಂತ ಕಂಪ್ಲೀಟ್ ಆಗಿ ಇವಾಗ ಮಾತಾಡ್ಕೊಳ್ಳೋಣ. ಜೊತೆಗೆ ಇವಾಗ ನಮ್ಮ ಪೋರ್ಟ್ಫೋಲಿಯೋದಲ್ಲಾದ್ರೆ 10 ಕಂಪನೀಸ್ ಅಥವಾ 15 ಕಂಪನೀಸ್ನ ನಾವು ಹೋಲ್ಡ್ ಮಾಡ್ತೀವಲ್ವಾ, ಅದೇ ಇವಾಗ LIC ಅವರಾದ್ರೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ 322 ಲಿಸ್ಟೆಡ್ ಕಂಪನೀಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಎಕ್ಸಿಸ್ಟಿಂಗ್ ಕಂಪನೀಸ್ ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಸ್ವಲ್ಪ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸನ್ ಫಾರ್ಮಾ, HCL ಟೆಕ್ನಾಲಜೀಸ್ ಈ ಕಂಪನೀಸ್ ಅಲ್ಲೆಲ್ಲ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ.
ಅದಾದ್ಮೇಲೆ ಯಾವ್ಯಾವ ಎಕ್ಸಿಸ್ಟಿಂಗ್ ಕಂಪನೀಸಲ್ಲಿ ಸ್ವಲ್ಪ ಅಲೋಕೇಶನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ಲಾರ್ಜ್ ಕ್ಯಾಪ್ ಕಂಪನೀಸ್ ಏನಿದಾವೆ ಈ ಕಂಪನೀಸಲ್ಲೆಲ್ಲ ತುಂಬಾನೇ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ HDFC ಬ್ಯಾಂಕ್, ICICI ಬ್ಯಾಂಕ್, L&T, ಭಾರತಿ ಏರ್ಟೆಲ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಮಾರುತಿ ಸುಜುಕಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಈ ತರ ತುಂಬಾನೇ ಕಂಪನೀಸಲ್ಲೆಲ್ಲ 2,000 ಇಂದ 3,000 ಕೋಟಿವರೆಗೂ ಈ ಕಂಪನೀಸಲ್ಲೆಲ್ಲ ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ 13 ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಹೇಳಿದೆ ಅಲ್ವಾ. ಅದರಲ್ಲಿ ಮೊದಲನೇ ಕಂಪನಿ ಬಂದು BSE. ಈ ಕಂಪನಿಯಲ್ಲಾದರೆ 4,637 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಯೆಸ್ ಬ್ಯಾಂಕ್, ABB ಇಂಡಿಯಾ ಮತ್ತೆ ವರುಣ್ ಬೇವರೇಜಸ್ ಅಲ್ಲಾದರೆ ನಿಯರ್ಲಿ 2,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಶ್ರೀರಾಮ್ ಫಿನಾನ್ಸ್ ಬಗ್ಗೆ ನಿನ್ನೆ ಮಾತಾಡ್ಕೊಂಡ್ವಿ. ಈ ಕಂಪನಿಯಲ್ಲಾದರೆ 1,500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಲ್ಲಾದರೆ 818 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಇದಾದ್ರೆ ಈ ಮಿಡ್ ಕ್ಯಾಪ್ IT ಸ್ಪೇಸಲ್ಲೇ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಮತ್ತೆ ಕೊಫೋರ್ಜ್ ಆದ್ರೆ ಪ್ರತಿ ಕ್ವಾರ್ಟರ್ಲೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಅದಾದಮೇಲೆ ಆಲ್ಕೈಮ್ ಲ್ಯಾಬ್ಸ್, ಟಾಟಾ ಟೆಕ್ನಾಲಜೀಸ್, ಈ ಥರ ಇನ್ನೂ ತುಂಬ ಕಂಪನೀಸಲ್ಲಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಈ ಇಮೇಜ್ನ ನೋಡಿ. ಇವಾಗ ಈ ಕಂಪನೀಸಿಂದ LIC ಅವರು ಕಂಪ್ಲೀಟ್ ಆಗಿ ಎಕ್ಸಿಟ್ ಆದರೂ ಆಗೋಗಿರ್ಬೇಕು, ಅಥವಾ ಸೆಬಿ ರೂಲ್ಸ್ ಪ್ರಕಾರ ಈ ಕಂಪನೀಸಲ್ಲೆಲ್ಲ ಬಿಲೋ 1% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಈ ಎಲ್ಲ ಕಂಪನೀಸಲ್ಲಿ. ನೆಕ್ಸ್ಟ್ ಅದಾದಮೇಲೆ ಮಹೀಂದ್ರಾ ಅಂಡ್ ಮಹೀಂದ್ರಾ, ಈ ಕಂಪನಿ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂದರೆ ಈ ಅಕ್ಟೋಬರ್ ಮಂತ್ ಆಟೋ ಸೇಲ್ಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಮತ್ತೆ ಇನ್ನೊಂದ್ಸಲ ಜಸ್ಟ್ ಈ ಇಮೇಜ್ನ ನೋಡಿ. ಈ ಅಕ್ಟೋಬರ್ ಮಂತಲ್ಲಿ ಯಾವ್ಯಾವ ಕಂಪನೀಸ್ ಯಾವ್ಯಾವ ಥರ ಸೇಲ್ಸ್ನ ಪೋಸ್ಟ್ ಮಾಡಿದ್ದಾರೆ, ಎಷ್ಟೆಷ್ಟು ಸೇಲ್ಸ್ ಇನ್ಕ್ರೀಸ್ ಆಗಿದೆ ಅಂತ ನಿಮ್ಗೆ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಯರ್ ಆನ್ ಇಯರ್ ಅಲ್ಲಾದರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ 24% ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಸೇಲ್ಸ್ ಇನ್ಕ್ರೀಸ್ ಆಗಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಮತ್ತೆ ಇವತ್ತಾದರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 22% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 16% ಇನ್ಕ್ರೀಸ್ ಆಗಿದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ಕೊಂಡ್ರೆ ಸ್ವಲ್ಪ ಡ್ರಾಪ್ ಆಗಿದೆ. ಎಂದೇ ಆಗಲಿ ಈ ಆಟೋ ಸೆಕ್ಟರಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಯಾವುದೇ ಥರ ಡೇಟಾಸ್ನ ಟ್ರ್ಯಾಕ್ ಮಾಡಬಾರ್ದು. ಇಯರ್ ಆನ್ ಇಯರಲ್ಲಿ ಸೇಮ್ ಕ್ವಾರ್ಟರ್ ಜೊತೆನೆ ಕಂಪೇರ್ ಮಾಡಿದ್ರೆ ಆಕ್ಚುಯಲ್ ಗ್ರೋತ್ ಏನು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದರಿಂದ ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಟ್ರ್ಯಾಕ್ಟರ್ ಸೇಲ್ಸ್ ಆದರೆ ಇಯರ್ ಆನ್ ಇಯರ್ ಅಲ್ಲಿ 32% ಇನ್ಕ್ರೀಸ್ ಆಗಿದೆ. ಮತ್ತೆ ಈ SUV ಸೆಗ್ಮೆಂಟ್ ಅಲ್ಲಿ ಈ ಎಲೆಕ್ಟ್ರಿಕ್ ಕಾರ್ಸ್ನ ಕೂಡ ಸೇಲ್ ಮಾಡ್ತಾರಲ್ವಾ. ಈ ಕಾರ್ಸ್ನ ಸೇಲ್ ಮಾಡೋದನ್ನ ಶುರು ಮಾಡಿದ್ದು ಮಾರ್ಚ್ 2025 ಇಂದ ಅಕ್ಟೋಬರ್ 31 ಒಳಗಡೆ 30,000 ಕಾರ್ಸ್ನ ಸೇಲ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಇದರಲ್ಲಿ ಒಂದು ಬ್ಯಾಟ್ಮ್ಯಾನ್ ಎಡಿಷನ್ ಕೂಡ ತಂದಿದ್ದಾರೆ. ಇದನ್ನ ಆಗಸ್ಟ್ ಅಲ್ಲಿ ಲಾಂಚ್ ಮಾಡಿದ್ರು. ಆಗಸ್ಟ್ 23 ಬುಕಿಂಗ್ ನ ಶುರು ಮಾಡಿದ್ರು. ಇದು ಸ್ಪೆಷಲ್ ಎಡಿಷನ್ ಆಗಿರೋ ಕಾರಣದಿಂದ ಬರೀ 999 ಯೂನಿಟ್ಸ್ ಮಾತ್ರನೇ ಲಾಂಚ್ ಮಾಡಿದ್ರು. ವಿತಿನ್ 135 ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಬುಕ್ ಆಗೋಗಿದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಈ GST ಅಡ್ವಾಂಟೇಜ್ ಇಂದ ಇನ್ನ ಈ ಕಂಪನಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಹಿಟಾಚಿ ಎನರ್ಜಿ ಇಂಡಿಯಾ, ಈ ಕಂಪನಿ ಬಗ್ಗೆ ಪ್ರತಿ ತಿಂಗಳು ಈ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊತಾ ಇರ್ತೀವಲ್ವಾ. ಆ ಟೈಮಲ್ಲಿ ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಕೊಂಡ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ 2 ಅಲ್ಲಿ ತುಂಬಾನೇ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 18% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 406% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಮಾರ್ಜಿನ್ಸ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲೂ ಈ ಕಂಪನಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.